ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸಿಂಪಲ್ ಆದ ಒಂದು ಗೋಬಿ ಮಂಚೂರಿ ಮಾಡ್ತಿದ್ದೇನೆ. ಆದ್ರೆ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡ್ತಿದ್ದೇನೆ. ಸಿಂಪಲ್ ಉಂಟು, ಮತ್ತೆ ಈ ಹೊರಗೆ ಹೋಗಿ ಮಕ್ಕಳು ತಿನ್ನುವ ಬದಲು ನೀವು ಹೀಗೆ ಮನೆಯಲ್ಲಿ ಮಾಡಿ ಕೊಟ್ರೆ ತುಂಬಾ ಹೆಲ್ದಿ, ಮತ್ತೆ ನಮ್ಗೆ ಸಹ ಸ್ವಲ್ಪ ಶಾಂತಿ, ಅವರು ಹೊರಗೆ ಹೋಗಿ ತಿನ್ಲಿಲ್ಲಲ್ಲ ಅಂತ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ತುಂಬಾ ಸಿಂಪಲ್ ರೆಸಿಪಿ. ಮನೆಯಲ್ಲಿ ಈಗ ಮಕ್ಕಳಿದ್ದಾರಲ್ಲ, ಮಾಡಿ ಕೊಡಿ, ಇದನ್ನು ಒಳ್ಳೆ ಮಾಡಿ ತಿನ್ನುವರವರು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡ್ತಿದ್ದೇನೆ. ತುಂಬ ಈಸಿ ರೆಸಿಪಿ. ಮೊದಲಿಗೆ ಗೋಬಿಯನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಇದನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆದ ನಂತರ 4 ಟೀ ಸ್ಪೂನ್ ಕಾರ್ನ್ಫ್ಲವರ್ ಮತ್ತು 2 ಟೀ ಸ್ಪೂನ್ ಮೈದಾವನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ, ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಎಲ್ಲ ಗೋಬಿಗೆ ಹಿಡಿಬೇಕು, ಅಷ್ಟು ಮಾತ್ರ. ನಂತರ ಇದನ್ನು ಡೀಪ್ ಫ್ರೈ ಮಾಡಿ. ಕ್ರಿಸ್ಪಿ ಆಗೋ ತನಕ ನೋಡಿ, ಇಷ್ಟುವರೆಗೆ ಕ್ರಿಸ್ಪಿ ಆಗಿದೆಯಲ್ಲ, ಇಷ್ಟುವರೆಗೆ ಡೀಪ್ ಫ್ರೈ ಮಾಡಿ ಇದನ್ನು ತೆಗೆದಿಡಿರಿ. ಈಗ ಅದೇ ಎಣ್ಣೆಗೆ 2 ಆನಿಯನನ್ನು ಕಟ್ ಮಾಡಿ ಹೀಗೆ ಫ್ರೈ ಮಾಡಿ. ನೋಡಿ, ಇಷ್ಟುವರೆಗೆ ಫ್ರೈ ಮಾಡಿ ಮತ್ತೆ ತೆಗೆದಿಡಿರಿ ಇದನ್ನು ಕೂಡ. ಒಂದು ಕ್ಯಾಪ್ಸಿಕಮ್ ಅನ್ನು ಕೂಡ ಹೀಗೆ ಫ್ರೈ ಮಾಡಿ. ಕ್ಯೂಬ್ ಆಗಿ ಕಟ್ ಮಾಡಿ ಮತ್ತೆ ಹೀಗೆ ಫ್ರೈ ಮಾಡಿ ಇದನ್ನು ಕೂಡ ತೆಗೆದಿಡಿರಿ. ಈಗ ಒಂದು ಬಾಣಲಿಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿಯನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹೀಗೆ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ 2 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಟೊಮೆಟೊ ಸಾಸ್ ಆರ್ ಟೊಮೆಟೊ ಕೆಚಪ್, ಯಾವುದು ಸಹ ಸೇಮ್ ಅದು, ಮತ್ತು 1 ಟೀ ಸ್ಪೂನ್ ಅಷ್ಟು ವೆನಿಗರನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಸೇರಿಸಿ ಇದು ಚೆನ್ನಾಗಿ ಕುದೀಲಿ. ಇದು ಕುದಿಯುವಾಗ ನಂತರ ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಬೇಕು. ಒಂದು 4 ಟೀ ಸ್ಪೂನಿಂದ 5 to 6 ಟೀ ಸ್ಪೂನ್ ಹಾಕ್ಬೋದು. ಇದು ಬಾಯ್ಲ್ ಆಗುವಾಗ ನಾವು ಫ್ರೈ ಮಾಡಿಟ್ಟ ಗೋಬಿ, ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಇದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಲಿಲ್ಲ. ಈಗ ಸಾಲ್ಟ್ ನೋಡಿ ಹಾಕಿ, ಮತ್ತು ಪೆಪ್ಪರ್ 1 ಟೀ ಸ್ಪೂನ್ ಪೆಪ್ಪರನ್ನು ಹಾಕಿ. ಸಾಲ್ಟ್ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಹಾಕಿ, ಯಾಕೆಂದರೆ ನಾವು ಫ್ರೈ ಮಾಡುವಾಗ ಇದಕ್ಕೆ ಹಾಕಿದ್ದೀವಲ್ಲ ಗೋಬಿಗೆ, ಅದಕ್ಕೋಸ್ಕರ. ಇದಕ್ಕೆ ಮತ್ತೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ 1/2 ಟೀ ಸ್ಪೂನ್ ಅಷ್ಟು ಶುಗರ್ ಕೂಡ ಹಾಕ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ, ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ. ನಮ್ಮ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಆಗಿದೆ.
ನೋಡಿದ್ರಲ್ವಾ, ತುಂಬಾ ಸಿಂಪಲ್ ಉಂಟು. ಸೊ ಟ್ರೈ ಮಾಡಿ, ಮತ್ತೆ ನಮ್ಗೆ ಕಮೆಂಟ್ ಹಾಕಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.